ಇಂಡಿಯಾ ಫಸ್ಟ್ಗೆ ಮತ್ತೆ ಸ್ವಾಗತ. ರಾಜ್ಯದೆಲ್ಲೆಡೆ ನವೆಂಬರ್ ಕ್ರಾಂತಿ ಪದವೇ ಸಂಚಲನವನ್ನ ಹುಟ್ಟುಹಾಕಿದೆ. ಸರ್ಕಾರದ ನಾಯಕತ್ವ ಬದಲಾಗುತ್ತಾ ಇಲ್ವಾ ಅನ್ನುವಂತಹ ಚರ್ಚೆ ಜಗಲಿ ಕಟ್ಟೆಗಳಲ್ಲಿ ಕೇಳಿಸ್ತಾ ಇದೆ. ಅದು ಒಂದು ಸಂಘರ್ಷ ಆದರೆ ಇದೇ ನವೆಂಬರ್ 2ನೇ ತಾರೀಕು ಚಿತ್ತಾಪುರದಲ್ಲಿ ನಡೆಯುವಂತಹ ಸಂಘದ ಪಥ ಸಂಚಲನ ಕೂಡ ಅಷ್ಟೇ ಕುತೂಹಲವನ್ನ ಮೂಡಿಸಿದೆ. ಖರ್ಗೆ ಗುಹೆಗೆ ನುಗ್ಗಲು ಸಂಘ ಸೈದ್ಧಾಂತಿಕ ಸಂಘರ್ಷಕ್ಕೆ ನಿಂತಿದೆ. ಚಿತ್ತಾಪುರದಲ್ಲಿ ಪಥ ಸಂಚಲನ ಮಾಡಿಯೇ ಸಿದ್ಧ ಅಂತ ಆರ್ಎಸ್ಎಸ್ ಹಠ ತೊಟ್ಟಿದೆ. ನಿನ್ನೆ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟ ಕಲಬುರಗಿ ಹೈಕೋರ್ಟ್ ಅಕ್ಟೋಬರ್ 30ಕ್ಕೆ ಆದೇಶ ನೀಡಲಿದೆ. ಕಾನೂನು ಮೂಲಕವೇ ಅರ್ಧ ಗೆದ್ದ ಕದನ ಸಂಘ ನವೆಂಬರ್ ಕಡೆ ಮುಖ ಹೊತ್ತು ನಿಂತಿದೆ. ಪಥ ಸಂಚಲನ ಸಂಘರ್ಷ ಚಿತ್ತಾಪುರದತ್ತ ಎಲ್ಲರ ಚಿತ್ತ. 30ಕ್ಕೆ ಹೈಕೋರ್ಟ್ ಫೈನಲ್ ಡಿಸಿಷನ್, ಕದನ ಕಂಟಿನ್ಯೂ. ಅಕ್ಟೋಬರ್ 28ರಂದು ಶಾಂತಿ ಸಭೆ ನಡೆಸಿ ನಿರ್ಧಾರ ಕೈಗೊಳ್ಳಲು ಕಲಬುರಗಿ ಹೈಕೋರ್ಟ್ ಸೂಚಿಸಿದೆ. 30ರಂದು ಹೈಕೋರ್ಟ್ ಫೈನಲ್ ಡಿಸಿಷನ್ಗೆ ಬರಲಿದೆ. ಈ ಬಗ್ಗೆ ಮಾತನಾಡಿರುವ ಕೇಂದ್ರ ಸಚಿವ ಎಚ್ಡಿಕೆ ಮತ್ತೊಮ್ಮೆ ಖರ್ಗೆಗೆ ಬುದ್ಧಿ ಹೇಳಿದ್ದಾರೆ. ನಿತ್ಯ ಆರ್ಎಸ್ಎಸ್ ಭಜನೆ ಬಿಡಿ, ಸರ್ಕಾರ ನಡೆಸೋ ಕಡೆ ಗಮನ ಕೊಡಿ ಅಂತ ತಿವಿದಿದ್ದಾರೆ. ಪಥ ಸಂಚಲನ ಸಾಕಷ್ಟು ಕಡೆ ನಡೆದಿದೆ, ಎಲ್ಲಾದ್ರೂ ಸಮಸ್ಯೆ ಆಗಿದೆ, ಇದು ತಪ್ಪು ಅಭಿಪ್ರಾಯ ಮೂಡಿಸುವ ಪ್ರಯತ್ನ ಅಂತ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಇವತ್ತು ಈ RSS ನ ವಿಷಯದಲ್ಲಿ ಪ್ರತಿನಿತ್ಯ ನೀವು ಟೀಕೆ ಮಾಡೋದು ಬಿಟ್ಟು ನಿಮ್ಮ ಕೆಲಸ ಏನಿದೆ ಸರ್ಕಾರ ನಡೆಸ್ತಕ್ಕಂಥದ್ದು ಅದರ ಕಡೆ ಗಮನ ಕೊಡಿ. ವಿಷಯದಲ್ಲಿ ಅನ್ನೆಸೆಸರಿಯಾಗಿ ಅದರ ಬಗ್ಗೆ ಇವತ್ತೇನು ಡೈವರ್ಟ್ ಮಾಡ್ಕೊಂಡು ಹೊರಟಿದ್ದಾರೆ. ಜನ ಸಾಯ್ತಾವ್ರೆ ಗುಂಡಿಗಳಲ್ಲಿ ಬಿದ್ದು. ಅದನ್ನು ಸರಿಪಡಿಸ್ಕೊಳ್ಳಿ. RSS ಬಗ್ಗೆ ಈಗ ಚರ್ಚೆ ಮಾಡಿ ಏನು ಉಪಯೋಗ? ನಿಮಗೆ ಏನಿದೆ ಈಗ ಚರ್ಚೆ ಮಾಡೋ ಅಂಥದ್ದು? ಇವತ್ತು ಸುಮ್ಮನೆ ಒಂದು ಸಮಾಜದಲ್ಲಿ ತಪ್ಪು ಅಭಿಪ್ರಾಯ ಮೂಡಿಸಿ RSS ಬಗ್ಗೆ ಕ್ಷೋಭೆ ಉಂಟು ಮಾಡುವ ಪ್ರಯತ್ನ, ಸಮಾಜವನ್ನು ಒಡೆಯುವ ಪ್ರಯತ್ನ ಇದೆ. ಇತ್ತ ಮಂಗಳೂರಿನಲ್ಲಿ ಮಾತನಾಡಿರುವ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್, ಪಥ ಸಂಚಲನ ನಡೆಯಲಿದೆ, ಹೊಡೆದು ಬಡಿದು ನಿಲ್ಲಿಸಲು ಆಗುತ್ತಾ ಅಂತ ಕೇಳಿದ್ದಾರೆ. ಜೊತೆಗೆ ರಾಜಕಾರ್ ದಾಳಿ ನೆನಪಿಸಿ ಸಂಘವು ಸಮಾಜದ ರಕ್ಷಣೆ ಮಾಡ್ತಿದೆ ಅಂತ ಪ್ರಿಯಾಂಕ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅವರಿಗೆ ನೆನಪಿಲ್ಲ ಖರ್ಗೆಗೆ, ಅವರ ಅಪ್ಪನಿಗೆ ಸ್ವಲ್ಪ ನೆನಪಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಹಿರಿಯರನ್ನು ಹೈದರಾಬಾದಿನ ರಜಾಕಾರ್ ಅಂತ ಹೇಳುವಂಥ ಮುಸಲ್ಮಾನರು ಅವರ ಕುಟುಂಬವನ್ನೇ ನಾಶ ಮಾಡಿದ್ದಾರೆ. ಕೇಳಿ ಹೌದಲ್ವ ಅಂತ ಇವರಿಗೆ ಮರ್ತೋಗಿದೆ. ಇವರಿಗೆ ಇವತ್ತು ಈ ಸಮಾಜವನ್ನು ರಕ್ಷಣೆ ಮಾಡುವಂಥ ಇಂಥ ಒಂದು ಪವಿತ್ರವಾದಂಥ ಕೆಲಸವನ್ನು RSS ಮಾಡ್ತಾ ಇರೋದು. ಪ್ರಭಾಕರ್ ಭಟ್ರು ರಾಜಕಾರಣ ದಾಳಿ ಪ್ರಸ್ತಾಪಿಸಿದ್ರೆ ಸಚಿವ MB ಪಾಟೀಲ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಘದ ಪಾತ್ರ ಏನು ಅಂತ ಕೇಳಿದ್ದಾರೆ. ರೆಡ್ಕ್ರಾಸ್ನವರು ಮಾಡಿರ್ತಾರೆ, ಎಲ್ಲರೂ ಮಾಡಿರ್ತಾರೆ. ಸ್ವಾತಂತ್ರ್ಯ ಹೋರಾಟಕ್ಕೆ ಯಾಕೆ ಭಾಗವಹಿಸಲಿಲ್ಲ ಅವರು? ಭೂಕಂಪದಲ್ಲಿ ಹೋಗಿದ್ರಿ, ಅದು ದೊಡ್ಡ ಭೂಕಂಪ ಅಲ್ಲ, ಸುನಾಮಿ ಅಲ್ಲ, ಅದು ಸ್ವಾತಂತ್ರ್ಯ ಹೋರಾಟ. ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡ್ರಲ್ಲ, ಅವಾಗ ಯಾಕೆ RSSನವ್ರು ಭಾಗವಹಿಸಲಿಲ್ಲ? ಒಟ್ಟಾರೆ ಎಲ್ಲರ ಚಿತ್ತವು ಚಿತ್ತಾಪುರದತ್ತ ನೆಟ್ಟಿದೆ. ನವೆಂಬರ್ 2ಕ್ಕೆ RSS ಪಥ ಸಂಚಲನ ಸ್ವರೂಪ ಹೇಗಿರಲಿದೆ ಅನ್ನೋದೇ ಕುತೂಹಲ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.